ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ್ದಾರೆ ಕೇಂದ್ರದ್ದು. ಕ್ರಸ್ ಗೇಟ್ಗಳನ್ನ ಅಳವಡಿಕೆ ಆಗಿದೆ. ಅದರ ಉದ್ಘಾಟನಾ ಸಮಾರಂಭಕ್ಕೆ ಕರೆದಿದ್ರಿ. ತಾವು ಕೂಡ ಗೇಟ್ ಕಿತ್ತೋದಾಗ ಸಾಕಷ್ಟು ಶ್ರಮ ಹಾಕಿ ತೋರಿಸಿದ್ರಿ. ತುಂಗಭದ್ರಾ ICC ಕಮಿಟಿಯ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೀವಿ. ಆ ಟೈಮ್ದೊಳಗೆ ನಾನಿದ್ದ ಟೈಮ್ದೊಳಗೆ ಒಂದು ಕ್ರಸ್ ಗೇಟು ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು. ಅದಾದಮೇಲೆ ತಜ್ಞರ ಸಲಹೆ ಮೇರೆಗೆ ಎಲ್ಲ ಕ್ರಸ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡು ಈಗ ಟೈಮ್ ಬಾಂಡ್ನೊಳಗೆ ಕ್ರಸ್ ಗೇಟ್ಗಳನ್ನು ಬದಲಾವಣೆಯನ್ನು ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ಚೈನ್ ಲಿಂಕ್ ಹಾಕೋದನ್ನು ಬದಲಾವಣೆ ಮಾಡಿದ್ದೀವಿ. ಈ ಕ್ರಸ್ ಇದನ್ನು ಗೇಟ್ ಆದಮೇಲೆ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿಗಳು ಸೇರಿ ಅವತ್ತು ವಿಸಿಟನ್ನು ಮಾಡಿದರು. ವಿಸಿಟ್ ಮಾಡಿ ಈಗ ಅದನ್ನು ಕಾರ್ಯಕ್ರಮ ಮಾಡ್ಬೇಕನ್ನೋದನ್ನೇ ಇವೆಲ್ಲ ಸ್ವಲ್ಪ ಕಾರ್ಯಕ್ರಮಗಳನ್ನೇನು ಮುಖ್ಯಮಂತ್ರಿಗಳ ಬದಲಾವಣೆ ಅದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಇಲ್ಲಾಂದರೆ ನಿಜವಾಗ್ಲೂ ಹೋದ ತಿಂಗಳನ್ನೇ 24-25 ತಾರೀಕು ಮಾಡ್ಬೇಕಂತ ನಿರ್ಧಾರವನ್ನು ಮಾಡಿತ್ತು. ಇದಾದಮೇಲೆ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಭಾಳ ವಿಶೇಷವಾಗಿ ಕಾಳಜಿ ವಹಿಸಿ ಕ್ರಸ್ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಟೈಮ್ ಬಾಂಡ್ನೊಳಗೆ ಮಾಡಿದ್ದೀವಿ. ಮೊದಲು ಎಲ್ಲರಿಗೂ ಆತಂಕ ಇತ್ತು, ಮಳೆ ಬಂದ್ಬಿಡ್ತೈತೆ, ಮಳೆ ಬಂದೈತೆ ಕ್ರಸ್ ಗೇಟ್ ಇನ್ನೂ ಅಳವಡಿಕೆ ಆಗೋಲ್ಲ ಅಂತ ಅನ್ನೋದು. ಆ ರೀತಿ ಇಲ್ಲ, ರೈತರು ಯಾರೂ ಆತಂಕ ಪಡೋಂಥ ಪರಿಸ್ಥಿತಿ ಇಲ್ಲ. ನೀರು ಸಂಗ್ರಹಣೆ ಮಾಡಲಿಕ್ಕೆ ಏನೇನು ಕ್ರಮವನ್ನು ವಹಿಸಬೇಕು ಅದನ್ನೆಲ್ಲವನ್ನು ವಹಿಸಿದ್ದೀವಿ. ಸರಿಯಾದ ಟೈಮ್ದೊಳಗಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಒಂದು ಡೇಟ್ ಫಿಕ್ಸ್ ಮಾಡಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸಮುದಾಯದ ಬೇಡಿಕೆ ಇರುವಂಥದ್ದು. ನಿಶ್ಚಿತವಾಗ್ಲೂ ಬೇಡಿಕೆ ಇದೆ. ನಾನು ಕೊಡ್ತಾರಂಥ ವಿಶ್ವಾಸದಿಂದ ಇದ್ದೀನಿ. 3 ವರ್ಷ ಚೆನ್ನಾಗಿ ಕೆಲಸವನ್ನು ಮಾಡಿದ್ದೀನಿ. 2 ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕೆಲಸವನ್ನು ಮಾಡಿದ್ದೀನಿ. ನನಗೆ ಭರವಸೆ ಇದೆ ಮತ್ತು ವಿಶ್ವಾಸ ಇದೆ. ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ನನಗೆ ಅವಕಾಶವನ್ನು ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀನಿ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಚರ್ಚೆನೂ ಆಗಿದೆ. ಅದ್ರ ಬಗ್ಗೆ ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀನಿ. ಈ ನವಲಿ ಡ್ಯಾಮ್ ಕಟ್ಟುವ ವಿಚಾರವಾಗಿ ಏನು ಚರ್ಚೆ ಆಗಿದೆ ಸರ್? ಈಗ ನವಲಿ ಡ್ಯಾಮನ್ನು ಮಾಡಬೇಕು ಅಂತಂದರೆ ಅದು ಕರ್ನಾಟಕ ರಾಜ್ಯ ಒಂದೇ ನಿರ್ಧಾರ ಮಾಡಿದರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅವು 2 ಸಭೆಗಳಾಗಿ, ಯಾಕಂದರೆ ಅದ್ರಾಗ ಶೇರಿಂಗ್ ಇದೆ, 65-35 ಶೇರಿಂಗ್ ಇದೆ. ಆ ಶೇರಿಂಗ್ ಪ್ರಕಾರ ನಾವು ದುಡ್ಡನ್ನು ಹಾಕಬೇಕಾಗತ್ತೆ, ಅವರು ಮಾಹಿತಿಯನ್ನು ತೊಗೋಬೇಕಾಗತ್ತೆ. ಅವ್ರ ಜೊತೆಗೆ ಕುಂತು ಚರ್ಚೆಯನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನಾನು ಇದ್ದತ್ನಾಗ ಮೊಟ್ಟ ಮೊದಲನೇ ಸತೆ ನಾನು ಶಾಸಕನಾದತ್ನಾಗೇ ನಾನು ಅದನ್ನು DPR ಅನ್ನು ಮಾಡಿಸಿದ್ದು. ನಾನು ಅಲ್ಲಿ ಆ ಅವಧಿಯೊಳಗನೆ DPR ಅನ್ನು ಮಾಡಿಸಿದ್ದೀನಿ. ಅದು ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ಆಂಧ್ರ ಮತ್ತು ತೆಲಂಗಾಣದವ್ರ ಸಹಕಾರ ಬಹಳ ಮುಖ್ಯ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅದರ ಸಲುವಾಗಿ ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಮತ್ತು ತೆಲಂಗಾಣದ ನಮ್ಮ ರೇವಂತ್ ರೆಡ್ಡಿ ಅವ್ರ ಹತ್ರನೂ 1-2 ಸತಿ ಮಾತಾಡಿದ್ದಾರೆ. ಅದಾದ್ರೂ ಅದಾಗಿಲ್ಲ ಅಂತಂದರೆ ಅವರು ಸ್ವಲ್ಪ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಬೇರೆ ಕರ್ನಾಟಕ ರಾಜ್ಯದಿಂದ ಮಾತ್ರ ಸಾಧ್ಯ ಆಗಂಗಿಲ್ಲ. ಅವು 3 ರಾಜ್ಯಗಳು ಸೇರಿ ನಿರ್ಧಾರವನ್ನು ಮಾಡಿದ್ನ್ಯಾಗ ಅದಾಗುತ್ತೆ. ಅದು ಆದಷ್ಟು ಬೇಗ ಆಗಲಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ 2ನೇ ಬೆಳೆಗೆ ನಮ್ಮ ರೈತರಿಗೆ ನೀರೇ ಇರಲಾರ್ದಂಥ ಪರಿಸ್ಥಿತಿ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ವಿರೋಧ ಪಕ್ಷಗಳು ಆರೋಪ ಯಾಕೆ ಮಾಡಕತ್ತಾರೆ ಅಂದರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಹಿಂಗಾಗಿ ಆರೋಪ ಮಾಡಕತ್ತಾರೆ. ಮೊನ್ನೆ ಅದಕ್ಕೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಇದ್ದತ್ನಾಗ, ಯಾಕಂದ್ರೆ ನಾನು 28ನೇ ತಾರೀಕಿಗೆ ಅವ್ರು ಯಾವಾಗ ರಿಸೈನ್ ಮಾಡಿದ್ರು ಅವತ್ತಿಂದ ನಾನು ಇಲಾಖೆಯ ಯಾವ ಫೈಲನ್ನು ನಾನು ಮಾಡಿಲ್ಲ. ಅದಾದಮೇಲೆ ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಮಾಡಿದ್ರು, ಅದೇನು ತಪ್ಪೇನಲ್ಲ. ಯಾಕಂದರೆ ಅದಕ್ಕೆ ಏನು ಇವು ಇದಾವೆ, ಸಂಸ್ಥೆಗಳದಾವೆ, ಆ ಸಂಸ್ಥೆಗಳದ ಡಾಕ್ಯುಮೆಂಟೇಷನ್ ಕೊಡಲಿಕ್ಕೆ ಮಾಡಿದಂಥದ್ದನ್ನು ಅದು ಡಾಕ್ಯುಮೆಂಟೇಷನ್ ಕೊಟ್ಟರೆ ಹಂತವಾಗಿ ಇದಕ್ಕೆ ಬಿಡುಗಡೆ ಮಾಡೋದು. ಮತ್ತು ಅದ್ರ ಜೊತೆಗೆ ಬೇರೆ ಸಮುದಾಯಕ್ಕೂ ಸಾಕಷ್ಟು ದುಡ್ಡನ್ನು ಕೊಟ್ಟಂಥ ಉದಾಹರಣೆ ಇದಾವೆ ನಾನು 3 ವರ್ಷದೊಳಗೆ. ಹೀಗಾಗಿ ಒಂದೇ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅದು ಇದು ಅಂತ ಚರ್ಚೆಗಳಾಗ್ತದೆ. ಅದು ಚರ್ಚೆ ಅವಶ್ಯಕತೆ ಇಲ್ಲ. ಎಲ್ಲ ಸಮುದಾಯವನ್ನು ಪ್ರೀತಿಸುವಂಥದ್ದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದು ಆ ಕೆಲಸವನ್ನು ಮಾಡ್ತೈತೆ. BJP ಅವ್ರು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ತಾವಿದ್ದದ್ನಾಗಂತೂ ಏನೂ ಮಾಡಲಿಲ್ಲ, ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಮತ್ತು ಅವ್ರು ಮತ್ತೊಬ್ಬರು ಮಾಡೋ ಹೊತ್ನಾಗ ಟೀಕೆ ಮಾಡೋದು ಅವ್ರ ಕೆಲಸ. ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಆ ಟೀಕೆಯನ್ನು ಮಾಡಕತ್ತಾರೆ. ಜಾತಿ ಗಣತಿ ಸ್ವೀಕಾರ ಆಗಿದೆ ಸರ್, ಅಂಗೀಕಾರ ಆಗೋಕ್ಕೆ ಕ್ಯಾಬಿನೆಟ್ಗೆ ಸರ್, ಅದು ಜಾತಿ ಗಣತಿ ಈಗ ಮುಂದೆ ಮುಖ್ಯಮಂತ್ರಿಗಳು ಮತ್ತು ಆ ಇಲಾಖೆಯ ಸಚಿವರು ಯಾರು ಆಗ್ತಾರೆ ಅವಾಗ ಆದಮೇಲೆ ಆ ವರದಿಯಂತೂ ನಾವು ಸ್ವೀಕಾರ ಮಾಡಿದ್ದೀವಿ. ಆ ವರದಿಯೊಳಗೆ ಏನಿದೆ ಎಂತಿದೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಕ್ಯಾಬಿನೆಟಿಗೆ ತರಬೇಕು. ಕ್ಯಾಬಿನೆಟ್ನಾಗ ಚರ್ಚೆ ಆಗಬೇಕು. ಅವಾಗ ಅದು ಅದಕ್ಕೊಂದು ಅರ್ಥ ಬರ್ತೈತಿ. ಈಗ ಅದನ್ನು ವರದಿಯಂತೂ ಸ್ವೀಕಾರ ಮಾಡಿದ್ದೀವಿ, ಸರ್ಕಾರ ಸ್ವೀಕಾರ ಮಾಡಿದೆ. ಅದ್ರ ಬಗ್ಗೆ ಮುಂದಿನ ದಿನಮಾನದೊಳಗೆ ಮುಖ್ಯಮಂತ್ರಿಗಳು ಈಗೇನು
ಡಿ ಕೆ ಶಿವಕುಮಾರ್ ಸಾಹೇಬ್ರ ಗಮನಕ್ಕೂ ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.